ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಬಳಿಕ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ ಏನು? ರಿಟ್ ಅರ್ಜಿಯನ್ನ ಇತ್ಯರ್ಥಗೊಳಿಸಿತು ಸುಪ್ರೀಂ ಕೋರ್ಟ್. ಇತ್ಯರ್ಥಗೊಳಿಸುವಂತಹ ಸಂದರ್ಭದಲ್ಲಿ ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅದನ್ನ ನೋಡ್ತಾ ಹೋಗೋಣ. 1 ವರ್ಷದ ಒಳಗೆ ಎಲ್ಲ ಸಾಕ್ಷ್ಯಗಳ ವಿಚಾರಣೆಯನ್ನ ನಡೆಸಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನ. 1 ವರ್ಷದ ಒಳಗಾಗಿ 262 ಸಾಕ್ಷಿಗಳು ಅಂತ ನೀವೇನು ಹೇಳ್ತಾ ಇದ್ದೀರಿ, ಅಷ್ಟೂ ಸಾಕ್ಷಿಗಳ ವಿಚಾರಣೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಮತ್ತೊಂದು ಮಹತ್ವದ ಅಂಶ ಸುಪ್ರೀಂ ಕೋರ್ಟ್ ಹೇಳಿರೋದು ಏನು ಅಂದ್ರೆ, ಅನಗತ್ಯ ಕಾರಣಗಳನ್ನ ನೀಡಿ ಸಾಕ್ಷಿಯ ವಿಚಾರಣೆಯನ್ನ ಮುಂದೂಡಬಾರದು. ಈ ಹಿಂದೆಯೂ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ನಟ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ ಅವರು ಮತ್ತೆ ಬಂಧನಕ್ಕೊಳಗಾಗೋ ಹಾಗೆ ಮಾಡುವಂತಹ ಟೈಮ್ನಲ್ಲಿ 6 ತಿಂಗಳ ಒಳಗಾಗಿ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಅಂತ ಹೇಳಿತ್ತು. 6 ತಿಂಗಳಲ್ಲಿ ಸುಮಾರು 5 ರಿಂದ 10 ಸಾಕ್ಷಿಗಳ ವಿಚಾರಣೆಯೂ ಸರಿಯಾಗಿ ಆಗಿಲ್ಲ. ಹಾಗಾಗಿ ಅನಗತ್ಯ ಕಾರಣಗಳನ್ನ ನೀಡಿ ಸಾಕ್ಷಿಗಳ ವಿಚಾರಣೆಯನ್ನ ಮುಂದೂಡುವಂತಹ ಕೆಲಸ ಡೆಲಿಬರೇಟ್ ಆಗಿ ಆಗಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆಯ್ತು, ನಟ ದರ್ಶನ್ ಅವರು ಹಾಗಾದ್ರೆ ಜಾಮೀನು ಅರ್ಜಿಗೆ ಯಾವಾಗ ಅರ್ಜಿ ಸಲ್ಲಿಸಬೇಕು? ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೊಟ್ಟಿರೋದು 1 ವರ್ಷದ ಸಮಯ. ಹಾಗಾಗಿ ಆ 1 ವರ್ಷದ ಒಳಗಾಗಿ ವಿಚಾರಣೆ ಆಗದೇ ಇದ್ರೆ, ವಿಚಾರಣೆಯಲ್ಲಿ ಪ್ರಗತಿ ಕಾಣಿಸದೇ ಇದ್ರೆ, ಆ ಸಂದರ್ಭದಲ್ಲಿ ನೀವು ಬೇಲ್ ಅರ್ಜಿ ಸಲ್ಲಿಸಬಹುದು. ಆಗ ನಾವು ಬೇಲ್ ಅರ್ಜಿಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಟ ದರ್ಶನ್ಗೆ ಬಿಗ್ ಶಾಕ್ ಇದೇನೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಸಿ ಅಂತ ಹೇಳಿರೋದು ಓಕೆ, ಅನಗತ್ಯವಾಗಿ ವಿಳಂಬ ಮಾಡಬಾರ್ದು ಅಂತ ಹೇಳಿರೋದು ಓಕೆ. ಆದ್ರೆ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದೆಯಲ್ಲ, ಇದು ನಟ ದರ್ಶನ್ ಅವರ ಆತಂಕಕ್ಕೆ ಕಾರಣ ಆಗಿದೆ. ಆವತ್ತು ಅವರು ರಿಟ್ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನನ್ನ ಜೀವನೋಪಾಯಕ್ಕೆ ತೊಂದರೆ ಆಗ್ತಾ ಇದೆ, ನನ್ನ ವೃತ್ತಿ ಜೀವನಕ್ಕೆ ಇದು ಹೊಡೆತ ಕೊಡ್ತಾ ಇದೆ, ದಯವಿಟ್ಟು ಕನ್ಸಿಡರ್ ಮಾಡಬೇಕು, ನನಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿ ಮಾಡಿಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈಗ ಸಾಕ್ಷಿಗಳ ವಿಚಾರಣೆಗೆ 1 ವರ್ಷದ ಸಮಯ ಕೊಟ್ಟಿರೋದ್ರಿಂದ ಆ 1 ವರ್ಷದಲ್ಲಿ ವಿಚಾರಣೆ ಮುಗಿದೇ ಇದ್ರೆ, ಸಾಕ್ಷಿಗಳ ವಿಚಾರಣೆ ಆಗದೇ ಇದ್ರೆ, ಆಗ ನೀವು ಬೇಲ್ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಈಗ ಮೇ 2026, ಅಲ್ಲಿಗೆ ಮೇ 2027ರವರೆಗೆ ನಟ ದರ್ಶನ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಅದನ್ನು ಹೇಳ್ತಾ ಇದೆ. ವಿಚಾರಣಾ ನ್ಯಾಯಾಲಯದಲ್ಲೇ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ನೀವು 1 ವರ್ಷಗಳ ಕಾಲ ವೆಯ್ಟ್ ಮಾಡಿ, ಸಾಕ್ಷಿಗಳ ವಿಚಾರಣೆ ಮಾಡೋದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಆ 1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಆಗದೇ ಇದ್ರೆ ನೀವು ಬೇಲ್ ಅರ್ಜಿಯನ್ನ ಸಲ್ಲಿಸಿ. ಹಾಗಂತ ನೀವು ನನ್ನ ಹತ್ರನೇ ಬರಬೇಕು ಅಂತಿಲ್ಲ. ವಿಚಾರಣಾ ನ್ಯಾಯಾಲಯ, ಪ್ರಕರಣದ ವಿಚಾರಣೆ ನಡೀತಾ ಇರುವಂತಹ ಕೆಳ ಹಂತದ ನ್ಯಾಯಾಲಯ ಇದೆಯಲ್ಲ, 57ನೇ CCH ನ್ಯಾಯಾಲಯ, ಅಲ್ಲಿಗೆ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ದರ್ಶನ್ಗೆ ಎಲ್ಲ ಕನಿಷ್ಠ ಮೂಲ ಸವಲತ್ತುಗಳನ್ನು ನೀಡಬೇಕು. ಜೈಲಿನ ಕೈಪಿಡಿಯಲ್ಲಿ ನಿಗದಿಪಡಿಸಿರುವಂತಹ, ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ ವೆರಿ ಕ್ಲಿಯರ್ ಆಗಿ ಹೇಳಿರೋದು, ಈಗ ನಟ ದರ್ಶನ್ ಅವರು ಏನು ಊಟ ಅಥವಾ ಮನೆಯಿಂದ ಬಟ್ಟೆ, ಹಾಸಿಗೆ, ದಿಂಬು, ಇದಕ್ಕಾಗಿ ಈ ಹಿಂದೆಯೂ ಕೆಳ ಹಂತದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ಮಾಡಿದ್ರು. ಅಲ್ಲವರಿಗೆ ಆಗಿದ್ದು ನಿರಾಸೆ. ಜೈಲಿಂದ ಒಬ್ಬರನ್ನ ನೇಮಕ ಮಾಡಲಾಗಿತ್ತು, ಹೋಗಿ ಪರಿಶೀಲನೆ ಮಾಡ್ಕೊಂಬನ್ನಿ ಅಂತ ಹೇಳಿ. ಅಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಫಲ ಸಿಕ್ಕಿರ್ಲಿಲ್ಲ ದರ್ಶನ್ ಅವರಿಗೆ. ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂತಹ ಅರ್ಜಿಯಲ್ಲೂ ಅದನ್ನೇ ಮೆನ್ಷನ್ ಮಾಡಿದ್ದಾರೆ, ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಅಂತ ಹೇಳಿ. ಜೈಲಾಧಿಕಾರಿಗಳು ಏನ್ ಹೇಳಿದ್ರು, ಜೈಲಿನ ಮ್ಯಾನುವಲ್ ನಲ್ಲಿ ಏನೆಲ್ಲ ಕೊಡಬೇಕು ಅಂತ ಇದೆಯೋ ಒಬ್ಬ ಕೊಲೆ ಕೇಸ್ನ ವಿಚಾರಣಾಧೀನ ಕೈದಿಗೆ, ಅದನ್ನ ಕೊಡುವಂತಹ ಕೆಲಸ ನಾವು ಮಾಡಿದೀವಿ ಅಂತ ಹೇಳಿದ್ರು. ಈಗಲೂ ಸುಪ್ರೀಂ ಕೋರ್ಟ್ ಹೇಳಿರೋದು ಅದನ್ನೇ, ಜೈಲು ಕೈಪಿಡಿಯಲ್ಲಿ ನಿಗದಿಪಡಿಸಿರುವ ಸವಲತ್ತನ್ನ ನೀಡಬೇಕು, ನೀವು ಬೇರೆ ಕೊಡಿ ಅಂತ ಹೇಳಿಲ್ಲ. ಆ ಮ್ಯಾನುವಲ್ ನಲ್ಲಿ ಏನಿದೆಯೋ ಅದನ್ನ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಕ್ವಾರಂಟೈನ್ ಸೆಲ್ ಬಗ್ಗೆ ನಾವು ಏನೂ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕ್ವಾರಂಟೈನ್ ಸೆಲ್ ವಿಚಾರವು ದರ್ಶನ್ ಅರ್ಜಿಯಲ್ಲಿ ಮುಖ್ಯವಾದಂತಹ ಅಂಶ ಆಗಿತ್ತು. ಈ ಹಿಂದಿನ ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯಾದಾಗಲೂ ಇದನ್ನ ಮೆನ್ಷನ್ ಮಾಡಲಾಗಿತ್ತು. ಕ್ವಾರಂಟೈನ್ ಸೆಲ್ ಮಾಡಿದ್ದು ಕೋವಿಡ್ ಟೈಮ್ನಲ್ಲಿ.
ಕೋವಿಡ್ ಟೈಮ್ನಲ್ಲಿ ಆಗ ಆತಂಕ ಇದ್ದಂತಹ ಕಾರಣಕ್ಕಾಗಿ ಕ್ವಾರಂಟೈನ್ ಸೆಲ್ ಅಂತ ಒಂದು ಮಾಡ್ಕೊಂಡ್ರು ಪರಪ್ಪನ ಅಗ್ರಹಾರದಲ್ಲಿ. ಈಗ ಅದನ್ನ ಹೇಗೆ ಬಳಕೆ ಮಾಡ್ತಿದ್ದಾರೆ ಅಂತಂದ್ರೆ, ಬಂದಂತಹ ಕೈದಿಗಳು ಏನಿದ್ದಾರೋ ಅವರನ್ನ ಸ್ವಲ್ಪ ದಿನಗಳ ಕಾಲ, ಒಂದು 10 ದಿನ 15 ದಿನ ಅಲ್ಲಿ ಇರಿಸಿಕೊಳ್ಳಲಾಗುತ್ತೆ. ಅದಾದ ನಂತರ ಬೇರೆ ಬೇರೆ ಬ್ಯಾರಕ್ಗಳಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಆದ್ರೆ ದರ್ಶನ್ರನ್ನ ಸೆಕ್ಯೂರಿಟಿ ಕಾರಣಕ್ಕಾಗಿ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಿದ್ರೆ ಸಮಸ್ಯೆ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿದ್ದಾರೆ. ಕಳೆದ 8 ತಿಂಗಳಿನಿಂದ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಅದನ್ನೇ ಮುಕುಲ್ ರೋಹಟಗಿ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕ್ವಾರಂಟೈನ್ ಸೆಲ್ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ನಿರಾಕರಿಸಿದೆ. ಮತ್ತು ಒಂದು ವಿಚಾರ ಮೆನ್ಷನ್ ಆಗುತ್ತೆ ಸುಪ್ರೀಂ ಕೋರ್ಟ್ ಮುಂದೆ. ಇದನ್ನ ದರ್ಶನ್ ಪರ ವಕೀಲರು ಹೇಳ್ತಾರೆ, ಪ್ರಾಸಿಕ್ಯೂಷನ್ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾ ಅವರು ಕೂಡ ಮೆನ್ಷನ್ ಮಾಡ್ತಾರೆ. 57ನೇ CCH ಕೋರ್ಟ್ ಇದೆಯಲ್ಲ, ಅದಕ್ಕೆ ನ್ಯಾಯಾಧೀಶರ ನೇಮಕ ಆಗಬೇಕು ಅಂತ ಹೇಳಿ. ನಿಮಗೆ ನೆನಪಿರಬಹುದು, ಸಂತೋಷ್ ಗಜಾನನ್ ಭಟ್ ಅವರು ಈ ಕೋರ್ಟ್ನ ನ್ಯಾಯಾಧೀಶರಾಗಿದ್ರು. ಆದ್ರೆ ಅದಾದಂತಹ ನಂತರದಲ್ಲಿ ಅವರ ವರ್ಗಾವಣೆ ಆಗತ್ತೆ. ಕಳೆದ 1 ತಿಂಗಳ ಹಿಂದೆ ಅಂತ ಅನ್ಸುತ್ತೆ ಬಹುಶಃ. ಅವರ ವರ್ಗಾವಣೆಯಾದಂತಹ ನಂತರದಲ್ಲಿ ಹೊಸ ನ್ಯಾಯಾಧೀಶರ ನೇಮಕ 57ನೇ CCH ಕೋರ್ಟ್ಗೆ ಆಗಿಲ್ಲ. ಅದಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿನೇ ವಿಳಂಬ ಆಗ್ತಾ ಇದೆ, ಪ್ರಕರಣದ ವಿಚಾರಣೆ ವಿಳಂಬ ಆಗ್ತಾ ಇದೆ. ಹಾಗಾಗಿ ನೀವು ಪ್ರಕರಣದ ವಿಚಾರಣೆಗಾಗಿ ಆ ಕೋರ್ಟ್ಗೆ ಒಬ್ಬ ನ್ಯಾಯಾಧೀಶರ ನೇಮಕಕ್ಕೆ ನೀವು ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ ದರ್ಶನ್ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು, ಹಾಗೆ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ ಅವರು. ಅದಕ್ಕೂ ಕೂಡ ಈಗ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಹೈಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದೆ 57ನೇ CCH ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡುವಂತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲ ಬಾಲನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಆದೇಶದಿಂದ ಒಂದು ಲೆಕ್ಕದಲ್ಲಿ ದರ್ಶನ್ಗೆ ಅನುಕೂಲವೇ ಆಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಅವರಿಗೆ ಬೇಲ್ ಆಯಿತು ಹೈಕೋರ್ಟಲ್ಲಿ, ಬೇಲ್ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಕ್ಯಾನ್ಸಲ್ ಆಗಿ 10 ತಿಂಗಳು ಆಗಿದೆ. ಸೊ ಬೇಲ್ ಕ್ಯಾನ್ಸಲ್ ಆದಮೇಲೆ ಚಾರ್ಜ್ ಆಯಿತು, ವಿಚಾರಣೆ ನಡೀತಾ ಇದೆ. 1 ತಿಂಗಳಿಗೆ ಒಬ್ಬರು ಇಬ್ಬರು ಮಾತ್ರ ವಿಚಾರಣೆ ಆಗ್ತಾ ಇದೆ. ಒಟ್ಟಾರೆ 233 ಸಾಕ್ಷಿಗಳಿದ್ದಾರೆ. ಪ್ರಾಸಿಕ್ಯೂಷನ್ನು ಕನಿಷ್ಠ ಒಂದು 150 ಸಾಕ್ಷಿಗಳನ್ನ ಎಕ್ಸಾಮಿನ್ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮಧ್ಯದಲ್ಲಿ ನನಗೆ ತೊಂದರೆ ಇದೆ, ಜೈಲಲ್ಲಿ ಸವಲತ್ತುಗಳಿಲ್ಲ, ಕಂಟ್ರೋಲ್ ಮಾಡ್ತಾರೆ, ನನಗೆ ಬೇಲ್ ಕೊಡಿ ಅಂದು ಹೋಗಿದ್ದಾರೆ. ಅದರಲ್ಲಿ ಇನ್ನೊಂದು ಗ್ರೌಂಡ್ಸು ಡಿಲೇ ಇನ್ ಟ್ರಯಲ್ಲು. ಅದರ 10 ತಿಂಗಳಾಯಿತು, ವಿಟ್ನೆಸ್ಗಳು ಸರಿಯಾಗಿ ಎಕ್ಸಾಮಿನ್ ಆಗ್ತಾ ಇಲ್ಲ ಅಂದು ಅರ್ಜಿ ಹಾಕಿದ್ದಾರೆ. ಇವತ್ತು ಆದೇಶ ಆಗಿದೆ. ನನ್ನ ಪ್ರಕಾರ ದರ್ಶನ್ರವರಿಗೆ ಇದು ಅನುಕೂಲನೇ ಆಗಿದೆ ಅಂತ ಹೇಳ್ತೀನಿ. ಕಾರಣ ಇಂಡಿಫಿನಿಟ್ ಆಗಿ ಇತ್ತು. ಈಗ ಎಂಡ್ ಆಫ್ ದ ಟನಲ್ ಲೈಟ್ ಅಂದು ಹೇಳ್ತಾರೆ. ಲೈಟೇ ಕಾಣ್ತಿರ್ಲಿಲ್ಲ ಇಷ್ಟೊತ್ತು. ಟನಲ್ ಹೋಗ್ತಾನೆ ಇದೆ, ಎಲ್ಲಿ ಬೆಳಕು ಯಾವಾಗ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಬೆಳಕು 1 ವರ್ಷ ಆದಮೇಲೆ ಕಾಣುತ್ತೆ ಎಂದು ಆದೇಶ ಆಗಿದೆ. ಸೊ 1 ವರ್ಷ ಆದಮೇಲೆ ಮತ್ತೆ ಅವರು ಬೇಲ್ ಪಿಟಿಷನ್ ಹಾಕ್ಕೋಬೋದು, ಇಲ್ಲೇ ಆಗ್ಬೋದು ಎಂದು ಆದೇಶ ಆಗಿದೆ. 60 ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಈಗ ಏನು ನಡೀತಾ ಇದೆ ಅಂದರೆ, ಕೆಲವು ಸಾಕ್ಷಿಗಳು 1 ದಿವಸ ಬಂದರೆ 4 ದಿವಸ ಬರೋದಿಲ್ಲ. ಫಸ್ಟ್ ಸಮನ್ ಕೊಡ್ತಾರೆ, ಬರೋದಿಲ್ಲ. ಈಗ ಸ್ವಲ್ಪ ತುರ್ತಾಗಿ ನಡೆಯುತ್ತೆ. 1 ವರ್ಷದಲ್ಲಿ ಸಾಕ್ಷಿ ಮುಗಿಸಿ ಹೊರಗೆ ಬರಬೇಕು ಅಥವಾ ಬೇಲಲ್ಲಿ ಹೊರಗೆ ಬರಬೇಕು. ಸೊ ದೆರ್ ಇಸ್ ಅ ಲೈಟ್ ಅಟ್ ದ ಎಂಡ್ ಆಫ್ ದಿ ಟನಲ್ ಎಲ್ಲಿದೆ, ಲೈಟ್ ಯಾವಾಗ ಕಾಣುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಅದು ಒಳ್ಳೆಯ ಸುದ್ದಿನೇ ಅಂದು ಹೇಳ್ತೀನಿ ನಾನು. ದರ್ಶನ್ರವರಿಗೆ ಒಳ್ಳೆಯ ಸುದ್ದಿ. ಈ ತೀರ್ಪಿನಿಂದ ಅನುಕೂಲನೇ ಆಗಿದೆ. ಬೇಲ್ ರಿಜೆಕ್ಟ್ ಆಗಿದೆ, ಅದು ಬೇರೆ ಕತೆ. ಆದ್ರೂ 1 ವರ್ಷ ಆದಮೇಲೆ ನೀವು ಮಾಡಿ ಅಂದು ಆದೇಶ ಬಂದಿದೆ. ಇದಕ್ಕೆ ಮೊದಲು ಆ ಥರ ಆದೇಶ ಇಲ್ಲ, ಬರೀ ಬೇಲ್ ಕ್ಯಾನ್ಸಲ್ ಆಗಿತ್ತು. ಓಕೆ, ದರ್ಶನ್ರವರು ಹೊರಗೆ ಬರ್ತಾರೆ 1 ವರ್ಷದಲ್ಲಿ. ಸರ್, ಇನ್ನು ಈ ಪವಿತ್ರ ಗೌಡ ಪರವಾಗಿ ನೀವು ಅದಕ್ಕೆ ಕೂಡ ಮಾಡಿದ್ರಿ. ಸೊ ಅವ್ರು ಏನಾದ್ರು ಮತ್ತೆ ಸುಪ್ರೀಂ ನೋಡಿ, ನನಗೆ ಇದುವರೆಗೆ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಇಂದ ಹೋಗಿ ಅಂತೀನಿ. ಈಗ ನನ್ನನ್ನು ಕೇಳಿದ್ರೆ ಅವ್ರಿಗೆ ಹೇಳ್ತೀನಿ, ಸುಪ್ರೀಂ ಕೋರ್ಟಲ್ಲಿ ನೀವು ಒಂದು ಹಾಕಿ, ನೀವು ಮಹಿಳೆ. ಸೊ ಲಾ ಇನ್ಫರ್ಮ್ ವುಮೆನ್ ಅಂದಿದೆ, ಸ್ಪೆಷಲ್ ಸ್ಟ್ಯಾಟಸ್ ಇದೆ.
ಸೊ ಆ ಅಮ್ಮ ಮಹಿಳೆ, ಮಗಳು ಓದ್ತಿದ್ದಾಳೆ, ಸಿಂಗಲ್ ಪ್ಯಾರೆಂಟು, ಆಗ್ಬೋದು. ಬಟ್ ಅಡ್ವೈಸರ್ಸ್ ಯಾರ್ಯಾರೋ ಇರ್ತಾರೆ, ಏನು ಅಡ್ವೈಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಕೇಸ್ ಕೊಟ್ಟಿರೋದು ಟ್ರಯಲ್ ನಡೆಸಿ ಅಂದು, ಅಂದರೆ ವಿಟ್ನೆಸ್ಗಳು ಬಂದರೆ ಸಾಕ್ಷಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅಂದು ಅದನ್ನು ಮಾಡ್ತಾಯಿದ್ದೀನಿ. ಸೊ ಎಷ್ಟುವರೆಗೆ ನಾನು ಚೆನ್ನಾಗಿ ಮಾಡ್ತೀನಿ ಅಂದ್ಕೊಳ್ತಾರೆ ಅಷ್ಟುವರೆಗೆ ಹೋಗುತ್ತೆ. ಬೇರೆ ಲಾಯರ್, ಒಳ್ಳೆ ಲಾಯರ್ ಅಂದರೆ ನನ್ನಿಂದನೂ ಫೈಲ್ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.